ಧಾರವಾಡದಲ್ಲಿ ಒಂದು ಘಟನೆ, ಮರ್ಯಾದೆಗೆ ಅಂಜಿ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂತಹ ಒಂದು ಘಟನೆ. ಅದರ ಡೀಟೇಲ್ಸ್ ಇವಾಗ ಬರ್ತಾ ಇದೆ. ಆದಿತ್ಯ ಮ್ಯಾಗೇರಿ ಅಂತ ಆತ್ಮಹತ್ಯೆ ಮಾಡಿಕೊಂಡ ಯುವಕ. ಧಾರವಾಡದಲ್ಲಿ ಮರ್ಯಾದೆಗೆ ಅಂಜಿ ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆ. ಏನು ಡೀಟೇಲ್ಸ್ ಹೇಳ್ತೀವಿ ನಿಮಗೆ, ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ. ಆದಿತ್ಯ ಮ್ಯಾಗೇರಿ ಅಂತ ಆತ್ಮಹತ್ಯೆ ಮಾಡಿಕೊಂಡಂತಹ ಯುವಕ ಗಿರಿನಗರದ ಮನೆಯೊಂದರಲ್ಲಿ ಆತ ನೇಣಿಗೆ ಶರಣಾಗಿದ್ದಾನೆ. ಧಾರವಾಡದ ಕಿಟೆಲ್ ಕಾಲೇಜಿನಲ್ಲಿ BSc ಓದ್ತಾ ಇದ್ದ ಈ ಆದಿತ್ಯ ಅಂತ ಗೊತ್ತಾಗಿದೆ. ನೋಡಿ, ಕೆಲವು ಸಂದರ್ಭದಲ್ಲಿ ತಮ್ಮದಲ್ಲದ ತಪ್ಪುಗಳಿಗೆ ಪ್ರಾಣವನ್ನು ಕಳ್ಕೋಬೇಕಾಗಿ ಬರುತ್ತೆ. ಬಟ್ ಇದನ್ನು ಆತ ಧೈರ್ಯವಾಗಿ ಎದುರಿಸಬಹುದಾಗಿತ್ತು. ಬಟ್ ಮರ್ಯಾದೆಗೆ ಅಂಜಿ ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನಮ್ಮ ತಂದೆ ತಾಯಿಗೆಲ್ಲ ಕೆಟ್ಟ ಹೆಸರು ಬರುತ್ತೆ ಅಂತನೋ, ಅಥವಾ ನನ್ನನ್ನು ಸಿಕ್ಕಿದವರೆಲ್ಲ ಪ್ರಶ್ನೆ ಮಾಡ್ತಾರೆ ಅಂತನೋ ಆತ. ಬಟ್ ಏನಾಗಿತ್ತು ಡೀಟೇಲ್ಸ್ ಇವಾಗ ಬರ್ತಾ ಇದೆ. ಗಾಂಜಾ ಕೇಸ್ನಲ್ಲಿ ವಶಕ್ಕೆ ಪಡೆದಿದ್ರು ಈತನನ್ನು ವಿದ್ಯಾಗಿರಿ ಪೊಲೀಸರು. ಗಾಂಜಾ ಸೇವಿಸಿದ್ದಾನೆ ಅಂತ ಸಂಶಯದ ಮೇಲೆ ಈತನನ್ನು ವಶಕ್ಕೆ ಪಡೆದಿದ್ರು. ಆದರೆ ಗಾಂಜಾ ಟೆಸ್ಟ್ ಬಳಿಕ ನೆಗೆಟಿವ್ ರಿಪೋರ್ಟ್ ಬಂದಿತ್ತು. ನೆಗೆಟಿವ್ ರಿಪೋರ್ಟ್ ಬಂದಿದ್ದರೂ 2,000 ರೂಪಾಯಿ ಕೇಳಿದ್ರಂತೆ ಪೊಲೀಸರು. ಎಂಥ ಜನ! ಮೊದಲಿಗೆ 10,000 ರೂಪಾಯಿ ಬೇಡಿಕೆ ಇಟ್ಟಿದ್ದರು ಪೊಲೀಸರು, ಬಳಿಕ 2,000 ರೂಪಾಯಿ ಪಡ್ಕೊಂಡಿದ್ದಾರೆ. ಆಯಿತು, ನಿನ್ನ ಖುಲಾಸೆ ಮಾಡಿ ಕಳಿಸ್ತೀವಿ, 2,000 ಕೊಡು ಅಂತ. ಇದರಿಂದ ನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ವಿದ್ಯಾರ್ಥಿ ಆದಿತ್ಯ. ಮಗ ಸಾಯೋದಕ್ಕೆ ಪೊಲೀಸರೇ ಕಾರಣ ಅಂತ ತಾಯಿಯ ಆರೋಪ. ಅಂದರೆ ಆತ 2,000 ರೂಪಾಯಿ ಕೊಟ್ಟಿರೋದಕ್ಕಲ್ಲ ಆತ್ಮಹತ್ಯೆ ಮಾಡಿಕೊಂಡಿರೋದು, ಗಾಂಜಾ ಸೇವನೆ ಮಾಡದಿದ್ದರೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಸಂಶಯದ ಮೇಲೆ. ಈಗ ನಾಳೆ ಅವ್ರ ತಂದೆ ತಾಯಿ, ಅವರ ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೂಡ ಈತನನ್ನು ಅನುಮಾನದಿಂದ ನೋಡ್ತಾರೆ. ಈತ ತಪ್ಪೇ ಮಾಡಿಲ್ಲ. ಮಗ ಹೇಳ್ತಿದ್ದೀನಿ ರೀ, ಒಟ್ಟು ಅಲ್ಲಿ ಅವ್ರಿಗೆ ನಾ ಏನು ಮಾಡ್ಲಾರ್ದನ ಕೇಳಾಕತ್ತಾರ, ಅದಕ್ಕೆ ನನಗೆ ಕೊಟ್ಬಿಡಮ್ಮ, ನಾ ಮಾಡಿಲ್ಲ ಅಂದ್ರು ಕೊಡ್ತಾರ, ಅದಕ್ಕೆ ಈಗ ನಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದೀನಿ ಅಂತ ಹೇಳಿದೀನಿ ರೀ. ಶನಿವಾರ ಹೋಗ್ಯಾನ್ರಿ ನನ್ನ ಮಗ. ಶನಿವಾರ ಹೋಗ್ಯಾನ. ಶನಿವಾರ ಹೋಗಿದ್ ಕೂಡಲೇ ನಾನು 4 ಗಂಟೆಗೆ ಹೋದ. ಹೊಳ್ಳಿ ಫೋನ್ ಸ್ವಿಚ್ ಆಫ್ ರೀ. ಫೋನ್ ಹಚ್ಚಿದ್ರ ಹೊಳ್ಳಿ ಒಮ್ಮೆ ಏನು ಮಾಡ್ಯಾನ್ರಿ, 5 ಗಂಟೆ ಇದು 6:15ಗೆ ಫೋನ್ ಚಾಲು ಆಗೈತ್ರಿ. ಒಂದು ಸಂಡೇ ದಿನ ಅವ್ರು ಪೊಲೀಸರು ಹೇಳ್ಕೊಂಡು ಹೋಗ್ಯಾರಂತ್ರಿ. ಅವ್ನು ಇದು ಗಾಂಜಾದ್ ಇದನ್ನ ಮಾಡ್ತಾನ ಅಂತ ಹೇಳಿ ಆ ಹುಡುಗರು ಕೂಡ ಹೋಗಿ ನಿಂತಿದ್ದಕ್ಕೆ ಇವನು ಮಾಡ್ಯಾನಂದಾರಿ. ಅವ ಏನು ಮಾಡೇ ಇಲ್ರಿ ಅಲ್ಲಿ. ಇಲ್ಲ ರೀ, ಅವ ಏನು ಮಾಡೇ ಇಲ್ರಿ. ಅವ್ರು ಕೂಡ ಅದಾರಂತ ಅವ್ನು ಕರ್ಕೊಂಡು ಹೋಗ್ಯಾರ್ರಿ. ಅವ್ನು ಕರ್ಕೊಂಡು ಹೋಗಿ ಅವಾಗ ಅವ್ನದ್ರೊಳಗೆ ಸಿಗಿಸ್ದಂಗೆ ಮಾಡಿ, ನೀ ರೊಕ್ಕ ಕೊಡು, ಇದಿಲ್ಲ ಅಂದ್ರೆ ನೀನು ಬೇರೆ ಕೇಸ್ನಾಗ ಹಾಕ್ತೀವಿ ಅಂದಾರಿ ನನ್ನ ಮಗ. ಹಂಗಾಗಿ ಅದ್ರ ಟಾರ್ಚರಿಗೆ ನನಗೆ ರೊಕ್ಕ ಕೊಡು, ನನಗೆ ರೊಕ್ಕ ಕೊಡು. ನಾವು ದುಡ್ಕೊಂಡು ತಿನ್ನೋರು ಎಲ್ಲಿಂದ ಕೊಡೋನ್ರಿ ರೊಕ್ಕ? ಅವಾಗ ಯಪ್ಪ ರೊಕ್ಕ ಇಲ್ಲ ಅಂದ್ರೆ ಹಿಂಗಮ್ಮ, ನನ್ನ ಹಿಂಗೆ ಅದಕ್ಕೆ ಹಾಕ್ತಾರೆ ಇದಕ್ಕೆ ಹಾಕ್ತಾರ ಅನ್ನ. ಯಪ್ಪ ನಾಳೆ ಬೇಕಾದ್ರೆ ಕೊಡ್ತೀನಿ, ಇವತ್ತಿಲ್ಲ ನನ್ನಂತೆ ರೊಕ್ಕ ಅಂತ ಹೇಳಿನ್ರಿ. 2,000 ರೂಪಾಯಿ ಅಂತ್ರಿ. 2,000 ರೂಪಾಯಿ ಕೊಟ್ರೆ ನೀನು ಬಿಡ್ತೀನಿ, ಇಲ್ಲ ಅಂದ್ರೆ ಬೇರೆ ಕೇಸ್ನಾಗ ಹಾಕ್ತೀವಿ ಅನ್ನಕತ್ತಿದ್ರಂತ್ರಿ. ಇದ್ರ ನಿನ್ನೆ ರೀ, ಸೋಮವಾರ 10:30 ರೀ. ರಾತ್ರಿ ರೀ, ರಾತ್ರಿ 10:30 ಮಾಡ್ಕೊಂಡ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಜಾವೀದ್ ಅವರಿಂದ ಪಡ್ಕೊಳ್ಳೋಣ. ಜಾವೀದ್, ಕೆಲವು ಸಂದರ್ಭಗಳಲ್ಲಿ ನಾವು ತಪ್ಪು ಮಾಡದೇ ಇದ್ದರೂ ಕೂಡ ಆರೋಪವನ್ನು ಹೊರಬೇಕಾಗತ್ತೆ. ಹಾಗಂತ ಆರೋಪ ಬಂತು ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು ತಪ್ಪು. ಈತ ಬದುಕಿದ್ದೇ ಧೈರ್ಯವಾಗಿ ಪೊಲೀಸರನ್ನ ಎದುರಿಸಬಹುದಾಗಿತ್ತು ಅಂತ. ಡೀಟೇಲ್ಸ್ ಏನಿದೆ? ನಿಜ ಅರವಿಂದ್, ಏನು ಧಾರವಾಡದ ಗಿರಿನಗರದಲ್ಲಿ ಈ ಒಂದು ವಿದ್ಯಾರ್ಥಿ ರೂಮ್ ಅನ್ನ ಮಾಡ್ಕೊಂಡಿದ್ದ. ಇವನ್ ಜೊತೆ ಸಾಕಷ್ಟು ಗೆಳೆಯರು ಕೂಡ ಇರ್ತಾ ಇದ್ರು. ಅವರು ಬಹುಶಃ ನನ್ಗನ್ಸೋ ಮಟ್ಟಿಗೆ ಡ್ರಗ್ಸ್ ಅನ್ನ ತಗೋತಾ ಇದ್ರು ಅಥವಾ ಗಾಂಜಾ ಸೇರ್ತಾ ಇದ್ರು ಅಂತ ಅವ್ರ ಸಂಶಯದ ಮೇಲೆ ಧಾರವಾಡ ವಿದ್ಯಾಗಿರಿ ಪೊಲೀಸರು ಇವರನ್ನ ಏನಂತಿದ್ರು ವಶಕ್ಕೆ ಪಡೆದಿದ್ರು. ಆದ್ರೆ ಆದಿತ್ಯನಿಗೆ ಏನಂತಿದ್ರೆ ನೆಗೆಟಿವ್ ಬಂದಿತ್ತು ಅವನ ರಿಪೋರ್ಟ್. ಆದ್ರೆ ಪೊಲೀಸರು ಏನ್ ಮಾಡ್ತಾರೆ ಅಂತಿದ್ರೆ ಅವನನ್ನ ಹೊರಗಡೆ ಬಿಡ್ತಾರೆ. ಇದ್ರ ನಡುವೆ ಆ ಪೊಲೀಸರ ಮತ್ತೆ ಈ ಆದಿತ್ಯ ನಡುವೆ ಏನಂತಿದ್ರೆ ಒಬ್ಬ ಮಧ್ಯವರ್ತಿ ಕೂಡ ಇದ್ದಾನೆ. ಅವನು ಇವ್ರಿಗೆ ಏನಂತಿದ್ರೆ ದುಡ್ಡಿನ ಡಿಮಾಂಡ್ ಕೂಡ ಮಾಡಿದ್ದ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಆದಿತ್ಯನ ತಾಯಿ ಮಾಡ್ತಾ ಇದ್ದಾರೆ. ಪೊಲೀಸರು ಯಾಕೆ ನನ್ನ ಮಗನ್ನ ಹಿಡಿದ್ರು, ಯಾಕೆ ಇವನ್ ಮೇಲೆ ಆರೋಪ ಹೊರಿಸಿದ್ರು ಅನ್ನುವಂಥದ್ದು ದೊಡ್ಡ ಸಂಶಯ ಬರ್ತಾ ಇದೆ ನಮಗೆ ಅನ್ನುವಂತ ಮಾಹಿತಿ ಕೂಡ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಈತ ತಪ್ಪು ಮಾಡದೇ ಇದ್ರೆ ಭಯದಿಂದ ಆತ್ಮಹತ್ಯೆ ಮಾಡ್ಕೋಬಾರ್ದಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ನನ್ನ ಮರ್ಯಾದೆಗೆ ಪೆಟ್ಟಾಗಿದೆ ಅನ್ನುವಂತ ಉದ್ದೇಶದಿಂದ ಈತ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಸಂಶಯ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಜಾವೀದ್. ಬಟ್ ಪೊಲೀಸರದ್ದು ತಪ್ಪಿರುತ್ತೆ ಕೆಲವು ಸಂದರ್ಭಗಳಲ್ಲಿ. ಹಾಗಂತ ಪೊಲೀಸರು ಈಗ ಗಾಂಜಾ ಕೇಸ್ಗಳಲ್ಲಿ ತನಿಖೆನೇ ಮಾಡಬಾರ್ದಾ?
ಎಲ್ಲೋ ಆಗುತ್ತೆ, ಒಂದು 10 ಜನರಲ್ಲಿ ಒಂದು 4 ಜನರದ್ದು ನೆಗೆಟಿವ್ ರಿಪೋರ್ಟ್ ಬರಬಹುದು. ಬಟ್ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಹೋಗಬಾರ್ದಾಗಿತ್ತು.